ಅಭಿಮಾನಿಗಳ ಆರಾಧ್ಯ ದೈವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಇಂದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದಂದು ಇಂದು ಸಾಕಷ್ಟು ಜನ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದಲ್ಲಿ ನೆರೆದಿರುವಂಥದ್ದು ನೀವು ನೋಡ್ಬೋದು. ದೃಶ್ಯದಲ್ಲಿ ಯಾವ ರೀತಿ ಜನ ಪುನೀತ್ ರಾಜ್ಕುಮಾರ್ ಅವರನ್ನು ಸಮಾಧಿಯನ್ನು ಭೇಟಿಯಾಗಲಿಕ್ಕೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದನ್ನು ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಹ ಆಗಮಿಸಿದ್ದಾರೆ ಅಭಿಮಾನಿಗಳು. ಇನ್ನು ಅಪ್ಪು ನೆನೆದು ಸಾಕಷ್ಟು ಜನ ಭಾವುಕರು ಸಹಿತ ಆಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಇಂದು ಅಪ್ಪು ನಮ್ಮನ್ನು ಅಗಲಿ 4 ವರ್ಷಗಳು ಕಳೆದರೂ ಸಹ ಅವರ ಅಭಿಮಾನಿಗಳು ಅವರನ್ನು ಮರೆತಿರೋ ಹಾಗೆ ಕಾಣ್ತಾ ಇಲ್ಲ. ಅಷ್ಟೊಂದು ಕ್ರೇಜ್ ಪುನೀತ್ ರಾಜ್ಕುಮಾರ್ ಅಂದರೆ ಅದೊಂದು ಪವರ್. ಆ ಪವರ್ಗೆ ಅಷ್ಟೊಂದು ಅಭಿಮಾನಿಗಳಿರೋದು ಅದಕ್ಕೆ ಸಾಕ್ಷಿ ಎಂಬಂತೆ ಇಷ್ಟು ಜನ ಇಲ್ಲಿ ನೆರೆದಿರುವುದು. ಇನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಸಹ ಜನರು ಆಗಮಿಸಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆದು ಘೋಷವಾಕ್ಯಗಳನ್ನು ಸಹ ಕೂಗ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಜೈವಾಗಲಿ, ಪುನೀತ್ ರಾಜ್ಕುಮಾರ್ ಅವರೇ ಆರಾಧ್ಯ ದೈವ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ನೋಡ್ಬೋದು ನೀವು ನೆರೆದಿರುವಂಥದ್ದನ್ನು. ರಾಮ್, ಪವರ್ ಹಾಗೆ ಬೆಟ್ಟದ ಹೂವು ಚಿತ್ರದಿಂದ ಪುನೀತ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು, ಅಲ್ಲಿಂದ ಇಲ್ಲಿಯವರೆಗೂ ಅಭಿಮಾನಿಗಳನ್ನು ಸಾಕಷ್ಟು ಸಂಪಾದಿಸಿದ್ದಾರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಜನ ಕಿಕ್ಕಿರಿದು ಸೇರಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ವೀಕ್ಷಿಸಲಿಕ್ಕೆ. ಇವತ್ತಿಗೆ ಅಪ್ಪು ನಮ್ಮನ್ನು ಆಗಲಿ 4 ವರ್ಷಗಳು ಕಳೆದರೂ ಸಹ ಅವರ ಒಂದು ಕ್ರೇಜ್ ಕಡಿಮೆಯಾಗಿಲ್ಲ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಒಂದು ಬೆಳಗಿನ ಜಾವ ಸಾಕಷ್ಟು ಜನ ಪುನೀತ್ ರಾಜ್ಕುಮಾರ್ ಅವರ ದರ್ಶನ ಪಡೀಲಿಕ್ಕೆ ನೆರೆದಿರುವಂಥದ್ದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಜೈ ಅನ್ನೋ ಘೋಷವಾಕ್ಯಗಳನ್ನು ಕೂಡ ಕೂಗ್ತಾ ಇದ್ದಂಥದ್ದು. ಮತ್ತು ಅಪ್ಪು ನೀನೆಂದು ಅಜರಾಮರ ಅನ್ನೋ ಕೂಗುಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಜನರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಇನ್ನು ಅಪ್ಪು ಅಭಿಮಾನಿಗಳು ಏನು ಹೇಳ್ತಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅವರ ಒಂದು ಮನದಲ್ಲಿ ಯಾವ ರೀತಿ ನೆಲೆಸಿದ್ದಾರೆ ಅನ್ನೋದನ್ನು ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಬೆಳಗಿನ ಜಾವ ಎಷ್ಟು ಗಂಟೆಗೆ ಬಂದಿರಮ್ಮ ಇಲ್ಲಿ ನೋಡೋಕೆ? ಈಗ ಬಂದೆ ನಾವು 10 ಗಂಟೆಗೆ. ಇಷ್ಟು ಬಿಸಿಲಿದ್ರು ಸಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಡಿಮೆ ಆಗಿಲ್ಲ, ಅಭಿಮಾನಿಗಳು ಸಹ ಕಡಿಮೆ ಆಗಿಲ್ಲ. 4 ವರ್ಷ ಆದರೂ ಸಹಿತ ಅವರ ಒಂದು ಅಭಿಮಾನ ಕಡಿಮೆ ಆಗಿಲ್ಲ. ಏನು ಅನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ? ತುಂಬ ಚೆನ್ನಾಗಿದೆ. ಅದೇ ರಾಘವೇಂದ್ರ ರಾಜ್ಕುಮಾರ್ ನೋಡಿದ್ವಿ ಇಲ್ಲಿ. ಅವರು ಅವ್ರ ಅಣ್ಣರು ಮತ್ತು ಶಿವರಾಜ್ಕುಮಾರು ರಾಜ್ಕುಮಾರು ಎಲ್ಲ ಅಭಿಮಾನ ನಮಗೆ ತುಂಬ. ಏನು ಅನಿಸ್ತಾ ಇದೆ ಸರ್? ಯಾವಾಗಲೂ ಅವತ್ತೇ ಬಂದರೆ ಇದೇ ಥರ ಇರೋದು, ಈಗಲೂ ಬಂದರೆ ಇದೇ ಥರ ಇದೆ ನಮಗೆ. ನಾವಿಂದ ರಾಯಚೂರಿಂದ ಬಂದಿದ್ದು, ರಾಯಚೂರು ಡಿಸ್ಟಿಕ್ಕು ಶೆನ್ನೂರು ತಾಲೂಕು, ಅಲ್ಲಿಂದ ಬಂದಿದ್ವಿ. ಅಪ್ಪು ಸರ್ ಯಾವಾಗಲೂ ಅಪ್ಪು ಸರ್ ಇರ್ತಾರೆ. ಯಾವಾಗಲೂ ಅಭಿಮಾನಿಗಳಿಗೋಸ್ಕರ ನಾವು ಜೀವ ಬೇರೆ ಕೊಡ್ತೇವೆ. ಅದೇ ಥರ ಜೂನಿಯರ್ ಬಂದಿದ್ದಾರೆ. ಅವರು ಕಂಡುಬಿಟ್ಟು ನಮಗೆ ಇನ್ನೂ ಉತ್ಸಾಹ ಜಾಸ್ತಿ ಆಯಿತು. ಇವರೇ ಈ ಥರ ಇದ್ದಾರೆ, ಹಿಂಗೆ ಇದ್ರೆ ಅಂತಂದು ಹೆಂಗೆ ಉತ್ಸಾಹ ಬರುತ್ತೆ, ಅದೇ ಥರ ಇದ್ರು ಅಂತಂದು ಅಭಿಮಾನಿಗೋಸ್ಕರ. ಅಪ್ಪು ಅವರು ನಮ್ಮನ್ನ ಆಗಲಿ 4 ವರ್ಷ ಆಯಿತು, ಆದರೂ ಪರವಾಗಿಲ್ಲ. ನಮ್ಮ ಜೀವ ಇಲ್ಲಿದೆಯಲ್ಲ, ಇಲ್ಲಿ ನಮಗೋಸ್ಕರ ಹೇಗೆ ಗೊತ್ತಾ, ಬಿಟ್ಟು ಹೋಗಿದ್ರೆ ಎಲ್ಲೋ ಈ ಥರ ಅಣ್ಣ ತಮ್ಮ ಹೆಂಗೆ, ಈ ಥರ ಜೀವನ ಹೆಂಗೆ ಅಂತಂದು ಅರ್ಥ ಮಾಡಿ ಹೋಗಿದ್ದಾರೆ. ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು 3 ವರ್ಷ ಆಯಿತು ಬರ್ತಾಯಿರ್ತೀವಿ, ಮಾತಾಡ್ತಾಯಿರ್ತೀವಿ. ನೋಡಿ ಜೀವನ ಬಂದರೆ ಸರಿ ಅದೇ ಥರ ಇದು ಅಭಿಮಾನಿಗಳು ಇದು ಮಾಡ್ತಾಯಿದ್ದಾರೆ. ನಾವು ಬಂದರೆ ಅದೇ ಥರ ಮಾಡ್ತಾಯಿದ್ದೀವಿ. ಹೆಂಗೆ ಗೊತ್ತಾ, ಅಭಿಮಾನಿ ಇವರು ಬಂದರೆ ಅಷ್ಟೇ, ನಾವು ಬಂದರೆ ಅಷ್ಟೇ. ಅಪ್ಪು ಸರ್ ಹೆಂಗೆ ಗೊತ್ತಾ, ಎಲ್ಲರೂ ನಮ್ಮವರು. ಇಲ್ಲ ಸರ್, ಇವರು ಇವರೆಲ್ಲ ಬೆಳಗಾವು, ನಾವೆಲ್ಲ ರಾಯಚೂರು ಡಿಸ್ಟಿಕ್ ಶಿವನಿಂದ ಬಂದಿದ್ವಿ. ಇವರೆಲ್ಲ ಅಲ್ಲೇ ನಮ್ಮ ಡಿಸ್ಟಿಕ್ಕು. ಅಪ್ಪು ಸರ್ ಗೊತ್ತಾ, ಯಾವಾಗಲೂ ನಮ್ಮ ಜಿಲ್ಲೆಯಲ್ಲಿ ಹೊಸಪೇಟೆ ತಾಲೂಕಂದರೆ ಅದೇ ಗಂಧಗುಡಿ ಇದೆಯಲ್ಲ, ತುಮಕೂರು ಅದೇ ಹೇಳಿದ್ರಲ್ಲ, ಭಾಷೆದಾಗ ಶುಭಾಶಯ ಹೇಳೋದಾದ್ರೆ ನಮ್ಮ ಭಾಷೆದಾಗ ಹೇಳ್ರಿ ಸರ್. ಹ್ಯಾಪಿ ಬರ್ತ್ಡೇ ಸರ್ ಪುನೀತ್ ರಾಜ್ಕುಮಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಾವು ಮಂಡ್ಯದಿಂದ ಬರ್ತಾ ಇರೋದು, ಪ್ರತಿ ವರ್ಷ ಬರ್ತೀವಿ. ಅಪ್ಪು ಅಭಿಮಾನಿಗಳು ನಾವು ಏನು ಎಷ್ಟೇ ವರ್ಷ ಬಂದರೂ ಈ ಅಭಿಮಾನ ಕಮ್ಮಿ ಆಗಲ್ಲ.
ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ಈ ಒಂದು ಸಂದರ್ಭದಲ್ಲಿ ನಿಮಗೆ ಹೇಗೆ ಅನಿಸ್ತಾ ಇದೆ? ಯಾಕಂದ್ರೆ ಅಪ್ಪು ಅವರಾಗಲಿ 4 ವರ್ಷ ಆಯ್ತು, ಆದ್ರೂ ಸಹಿತ ಅವರ ಕ್ರೇಜ್ ಕಡಿಮೆ ಆಗಿಲ್ಲ. ಅಭಿಮಾನಿಗಳು ಸಿನಿಮಾ ಸಹಿತ ರಿಲೀಸ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖುಷಿ ಆಗ್ತಾ ಇದೆ ಸರ್. ಖುಷಿ ಆಗ್ತದೆ. ಮಂಡ್ಯದಿಂದ ಇಲ್ಲಿವರೆಗೂ ಬಂದಿದ್ದೀರಿ. ಪ್ರತಿ ವರ್ಷ ಬರ್ತೀವಿ. ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದು ನೋವೇನಾದ್ರೂ ಕಾಡುತ್ತಾ? ಹೌದು, ಕಾಡ್ತಾನೆ ಇರುತ್ತೆ. ಆದ್ರೂ ಇಲ್ಲಿ ಅಭಿಮಾನಿಗಳು ನೋಡಿದ್ರೆ ಇದೇ ಹುಮ್ಮಸ್ಸು ನಮಗೆ. ಅಪ್ಪು ಇಲ್ಲೇ ಇದ್ದಾರೆ ಅನ್ನೋದು. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ಅಪ್ಪು ಅವರಾಗಲಿ ಈಗೆಲ್ಲ ನಾನು 4 ವರ್ಷ ಆಯಿತು, ಈಗ 1 ವರ್ಷಕ್ಕೆ. ಈಗ ಅವ್ರು ನಮ್ಮೊಂದಿಗೆ ಇಲ್ಲ ಅನ್ನೋ ನೋವು ಎಷ್ಟು ಕಾಡ್ತಿದೆ ಅಂತ? ತುಂಬಾ ಸರ್, ತುಂಬಾ ಕಾಡ್ತಾ ಇದೆ. ಬಿಡಿ, ಕೈ ಬಿಡಿ. ಅವ್ರದ್ದು ನೆನಪು ತುಂಬ ಆಗ್ತದೆ, ಎಲ್ಲ ಜನರಿಗೆ ಆಗ್ತದೆ. ಅವ್ರು ಮಾಡಿದಂಥ ಸಾಧನೆ ಯಾರಿಗೂ ಮಾಡೋಕ್ಕಾಗಲ್ಲ ಅನಿಸುತ್ತೆ ನಂಗೆ ಅನಿಸೋ ಮಟ್ಟಿಗೆ. ಇವತ್ತು ಅಪ್ಪು ಅವರ ಹುಟ್ಟುಹಬ್ಬ, ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದೊಂದು ಹುಟ್ಟುಹಬ್ಬಕ್ಕೆ ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ತುಂಬ ಖುಷಿ ಆಗಿದೆ. ಹಾಗೆ ಅಪ್ಪು ಸರ್ಗೆ ನನ್ನ ಕಡೆಯಿಂದನೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಬಾಸ್ ಇಲ್ಲ ಅನ್ನೋದು ಅಷ್ಟೇ ನಮಗೆ ಇದೆ, ಆದರೆ ಎಲ್ಲರ ಮನದಲ್ಲಿ ಅವರು ಇದ್ದೇ ಇದ್ದಾರೆ, ಸಾಕಷ್ಟೇ ನಮ್ಗೆ ಖುಷಿ. ಸೂರ್ಯ ಚಂದ್ರ ಇರೋ ತನಕ ಇರ್ತಾರಂತೀರಾ? ಅದು ನಿಜ ಸರ್, 100% ಶಾಶ್ವತವಾಗೇ ಇರ್ತಾರೆ. ಎಲ್ಲರ ಮೇಲೆ ಎಲ್ಲರೂ ಎಲ್ಲಿಗೂ ಇದ್ದಾರೆ ಅವರು. ಅಪ್ಪು ಅವರ ಕಾರ್ ನಂಬರ್ 40, ಅವ್ರ ಮನೆ ನಂಬರ್ 40, ಸಿನಿಮಾ ಮಾಡಿದ 40, ನಿಜವೂ 40. ಇವತ್ತು ಬದುಕಿದ್ರೆ ಅವರು 50 ವರ್ಷ ಇರೋರು. ಆದರೂ ಕೂಡ ಅವ್ರ ಡ್ಯಾಡಿ ಅಂತಲೇ ಪದ್ಮಭೂಷಣ, ಕರ್ನಾಟಕ ರತ್ನ, ಗಾನಗಂಧ, ನಟಸರ ಬೊಮ್ಮ, ರಸಿಕರ ರಾಜ ಅಂಥವ್ರು ಕೂಡ ಇರಬೇಕಾಯಿತು. ಅವರ ಅಪ್ಪು ಇಲ್ಲ ಅನ್ನೋದಕ್ಕೆ ಕೈಯಲ್ಲಿ ಲಾಂಗಿದೆ, ಬಾಯಲ್ಲಿ ಸಾಂಗಿದೆ. ಕರ್ನಾಟಕದಲ್ಲಿ ಅಪ್ಪು ಗ್ಯಾಂಗ್ ಇದೆ. ಮೊದಲನೇದಾಗಿ ಅಪ್ಪು ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಅಣ್ಣ ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಇದು ನಾನು ಸತ್ತವ್ರಂತ ನಮಗೇನು ಒಂದು ಫೀಲಿಂಗೇ ಇಲ್ಲ ಸರ್. ಈ ಸತ್ತಿಲ್ಲ ಅವರು. ನಾನು ಇಷ್ಟೆಲ್ಲ ಜನ ನೋಡಿ, ಸೋಮವಾರ ಅದು ರಜೆ ಇಲ್ಲ, ಏನಿಲ್ಲ, ಇಷ್ಟೊಂದು ಅಭಿಮಾನಿಗಳು ದೇವ್ರುಗಳು ಅಂದರೆ ಎಷ್ಟು ಪುಣ್ಯ ಮಾಡಿದ್ದು ನಾವು. ಶಿವನ ವಾರ ಹುಟ್ಟವ್ರೆ. ಆಮೇಲೆ ನಾನು ಬೆಳಗ್ಗೆ ಎದ್ದು ನನ್ನ ದೇವಸ್ಥಾನಕ್ಕೆ ಹೋಗಂಗೆ ಸ್ನಾನ ಮಾಡಿ ಪೂಜೆ ಮಾಡಿ ಏನೋ ಗೊತ್ತಿಲ್ಲ, ಇಲ್ಲಿ ಬಂದಮೇಲೆ ಏನೋ ಒಂಥರ ಸಮಾಧಾನ ಆಯಿತು. ಯಾವ ಊರಿಂದ ಬಂದಿರಿ ಸರ್? ನಾವು ಇಲ್ಲಿ ಕುಂಬಳಗೂಡು ಹತ್ರ ಕೇಗೊಲ್ಲಹಳ್ಳಿ ಅಂದ್ಬಿಟ್ಟು, ಬೆಂಗಳೂರೇ. ನಾವು ಎಲ್ಲರೂ ಅವರು ಏನೇ ಸಾಧನೆ ಮಾಡ್ಬಿಟ್ಟು ಹೋಗೋರು ಅಂತ ಅನ್ಕೋಬೇಡಿ ಯಾರೂ. ನಾವು ಏನಾರ ಒಂದು ಸಾಧನೆ ಮಾಡಲೇಬೇಕು. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಒಬ್ಬ ಬಡವ ಟೈಲರ್ ಕೆಲಸ ಮಾಡ್ಕೊಂಡು ಇವತ್ತವರೆಗೂ 60 ಬಾಟ್ಲು ರಕ್ತದಾನ ಮಾಡಿದ್ದೀನಿ ನನ್ನ ಮೈಲಿಂದನೇ. ಅದಕ್ಕೆ ಪ್ರತಿಯೊಬ್ಬರೂ ಒಂದೊಂದು ಬಾಟ್ಲು ರಕ್ತದಾನ ಮಾಡಿ, ಆದಷ್ಟು ಕಣ್ದಾನ ಮಾಡಿ. ಆಮೇಲೆ ಸತ್ತ ಮೇಲೆ ನಾನು ಬಡವ ಏನು ಮಾಡೋಕ್ಕೆ ನೋಡಿ, ಇದೆಲ್ಲ ಮಾಡೋರಲ್ಲ, 1 ರೂಪಾಯಿ ಏನು ನಾವು ತಗೊಂಡು ಹೋಗೋಕ್ಕಾಗೋದಿಲ್ಲ. ಇದ್ದಾಗ ನಾವೇನಾಯ್ತು ಅದನ್ನು ಮಾಡ್ಬಿಡೋದ. ಇದೇ ನನ್ನ ಅಭಿಮಾನಿ ದೇವ್ರುಗಳಿಗೆ ಕೇಳ್ಕೊಳ್ಳೋದು. ಅಂದರೆ ಇವರು ಯಾವುದೇ ಕಾರಣಕ್ಕೂ ಸತ್ತಿಲ್ಲ. ಆಮೇಲೆ ಯಾವುದು ವಾರ್ಗಳು ಬೇಡ, ಯಾವುದು ಬೇಡ. ಅಣ್ಣವ್ರು ಹೇಳಿರೋದೇನು ಎಲ್ಲರೂ ಒಂದೇ ಅಂತ. ಈಗ ನಾವು ಇಲ್ಲಿ ಒಂದು ಬಂದಿದ್ದೀವಿ. ನಾವು ಒಂದೇ ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ, ಇದೊಂದು ಮನೆ ಇದ್ದಂಗೆ. ನಾವೆಲ್ಲರೂ ಬಂದಿದ್ದೀವಿ ಇಲ್ಲಿ, ಯಾವುದೇದೋ ಊರವರು, ಯಾವುದೇದೋ ದೇಶದವ್ರು, ಎಲ್ಲೆಲ್ಲೆಲ್ಲ ಬಂದವ್ರೆ. ಈ ಮನೆ ಇದ್ದಂಗೆ. ನಮ್ಮ ಮನೆಯಿಂದ ಯಾವ ರೀತಿ ಹೊರಗಡೆ ಹೋಗ್ತೀವಿ ಅದೇ ರೀತಿ ಜೀವನದಲ್ಲೂ ಇದ್ಬಿಡೋದಂತ ಒಂದೇ ಒಂದು ಮಾತು ಹೇಳ್ತೀನಿ ಸರ್. ಯಾವ ವಾರು ಬೇಡ ಸರ್, ಯಾರು ಬೇಡ ಸರ್. ನೀವು ಎಲ್ಲರೂ ಒಂದೇ, ಇಷ್ಟೇ ನಾ ಕೇಳ್ಕೊಳ್ಳೋದು. ಇದೇ ಒಂದು ನನ್ನ ಒಂದು ಗಾಜನೂರು ಹುಡುಗ ಪುನೀತ್ ರಾಜ್ಕುಮಾರ್ ಸರ್ಗೆ ಎಲ್ಲಿಂದ ಬಂದಿರಿ? ಒಂದು ಸ್ವಲ್ಪ ಜೋರಾಗಿ ಹೇಳಿ. ಗಾಜನೂರು ಗಂಡು ಪುನೀತ್ ರಾಜ್ಕುಮಾರ್ ಸರ್ಗೆ 50ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ. ಅಂದ್ರೆ ಕರ್ನಾಟಕದಲ್ಲಿ ನಂಬರ್ 1 ಡ್ಯಾನ್ಸರ್ ಅವರೇ. ಒಂದೇ ಪುನೀತ್ ರಾಜ್ಕುಮಾರ್. ಯಾರು ಮಾತಾಡ್ತಾರೆ? ಟ್ಯಾಟೂ ಇದೆಯಾ? ತೋರಿಸಿ ಒಂದ್ಸಾರಿ ಸರ್, ಇದು ಮಾಡ್ಕೊಳ್ಳಿ. ತಿರುಗಿಸ್ಬೇಡಿ, ನಿಲ್ಲಿ. ಅವರು ಇದು ಮಾಡ್ತಾ ಇದ್ರು. ಪವರ್ ಸ್ಟಾರ್ ಅನ್ನೋ ಹಾಗೆ ಇದನ್ನ ತೆಗೆದು ಹಿಂಗೆ ಪವರ್ ಇಟ್ಟು ತೋರಿಸಿ, ಅದನ್ನ ತೋರಿಸಿ. ಅಲ್ಲಲ್ಲ, ಇದನ್ನ ತೆಗೀರಿ, ಹೇಳ್ತಾನೆ. ಹಾಂ, ಹಿಂಗೆ ಹಿಡೀರಿ. ಆ ಕಡೆ ಅಷ್ಟೇ ಕೈ ಜೋರಾಗಿ ಸ್ಟ್ರಿಕ್ಟ್ ಹಿಡೀರಿ. ಹಾಂ, ಟೈಟ್ ಹಿಡೀರಿ. ಓಕೆ. ಸರ್, ನಾವು
ಹುಬ್ಬಳ್ಳಿಯಿಂದ ಬಂದಿರಿ, ಗಂಡು ಮಿಟ್ಟದ ನಾಡು ಹುಬ್ಬಳ್ಳಿಯಿಂದ ಬಂದಿರಿ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಇವತ್ತು ಫುಲ್ ಖುಷಿ ಆಗ್ತಿರಿ, ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಯಾವಾಗಲೂ ನಮ್ಮ ದೇವರು, ಅವ್ರು ಡೈಲಿ ಪೂಜೆ ಮಾಡ್ತಿರ್ತೇವೆ. ಅವ್ರಂತೂ ನಮ್ಮ ದೇವರು. ವಿಶ್ ಹ್ಯಾಪಿ ಬರ್ತ್ಡೇ ಬಾಸ್, ಮಿಸ್ ಯು. ನಿಮ್ಗೆ ಯಾವಾಗಲೂ ಇಲ್ಲಿ ಇಟ್ಕೊಂಡಿರ್ತೀವಿ, ಇಲ್ಲೇ ಇರ್ತೀರಿ. ಇವಾಗಲೂ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ಒಂದು ಸಿನಿಮಾಗಳನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಬರುತ್ತೆ ಸರ್. ಅಷ್ಟೊಂದು ಭಾವಕರಾಗ್ಬಿಟ್ಟಿದೆ ನಾವೀಗ ಅಭಿಮಾನಿಗಳು. ಅಷ್ಟೊಂದು ಕ್ರೇಜ್ ಇತ್ತು ಬಾಸ್ದು, ಬಟ್ ಮಿಂಚಂತೆ ಬಂದು ಮಿಂಚಂತೆ ಹೋದ್ರು. ಏನು ಹೇಳಕ್ಕೆ ಅವ್ರು ಯಾವಾಗಲೂ ಹೋಗಿಲ್ಲ ಸರ್, ಇದಾರೆ ನಮ್ಮ ಕಣ್ಣು ಏರಿದ್ರೆ ಅದ್ರ ಕಾಣ್ತಾ ಇಲ್ಲ ಅಷ್ಟೇ. ಯಾವಾಗಲೂ ಇಲ್ಲೇ ಇರ್ತಾರೆ ಅವರು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ಫೂರ್ತಿ ದಿನದ ಕೈ ಬಿಡಿ. ಎಲ್ಲರಿಗೂ ಸ್ಫೂರ್ತಿ ದಿನದ ಆರ್ಥಿಕ ಶುಭಾಶಯಗಳು. ಬಟ್ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ, ಅವ್ರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಮೈಸೂರಿಂದ ಬಂದಿದ್ದೀನಿ. ನೀವೆಲ್ಲಿಂದ ಬಂದಿರೋದು? ನಾವು ದೇವನಹಳ್ಳಿಯಿಂದ ಬಂದಿರೋದು. ಟ್ಯಾಟೋ ಯಾವಾಗ ಹಾಕ್ತಾರ? ನಾವು ಟ್ಯಾಟೋ ಹಾಕಿ 4 ವರ್ಷ ಆಯಿತು. 4 ವರ್ಷ ಆಯ್ತು. ಅವ್ರು ಇದ್ದಾಗಲೇ ಹಾಕ್ಸಿದ್ರಾ? ಅವ್ರು ಇದ್ದಾಗಿಲ್ಲ, ಅವ್ರು ತೀರ್ಕೊಂಡ್ಮೇಲೆ ಹಾಕ್ಸಿರೋದು. ತೀರ್ಕೊಂಡ್ಮೇಲೆ ಹಾಕ್ಸಿದ್ರು. ಅವರು ಇದ್ದಾಗಲೇ ಜಾಸ್ತಿ ಕ್ರೇಜ್ ಸರ್ ನಿಮಗೆ ಏನು ಹೆಂಗೆ ಅಂತ? ಅವ್ರಂದ್ರೆ ತುಂಬ ಇಷ್ಟ ಅಲ್ವ ನಮಗೆ, ಯಾವಾಗಿಂದ ಫಸ್ಟಿಂದಾನು ಇಷ್ಟ ಅವರು. ಹಾಂ, ತುಂಬ ಇಷ್ಟ. ಅವ್ರು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದ್ರಿಂದ ನಾವು ತುಂಬ ಇಷ್ಟ ಅವರಂದ್ರೆ. ಅವರ ಜೀವನದಲ್ಲಿ ಇರುವಂಥ ಒಂದು ಕೆಲವೊಂದು ಒಳ್ಳೆಯ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ದೀರಿ? ಅವ್ರು ಮಾಡಿರೋ ಸಹಾಯ, ಅವ್ರು ಎಷ್ಟು ಮಾಡಿದಾರೆ ಅಷ್ಟೊಂದು ಮಾಡೋಕ್ಕೆ ಯಾರಿಂದ ಆಗಲ್ಲ. ಅವ್ರು ಮಾಡಿರೋ ಒಳ್ಳೆ ಕೆಲಸ ಆದ್ರೂ ನಾವು ಮುಂದುವರ್ಸ್ಕೊಂಡು ಹೋಗೋಂತ ನಾವು ಆಸೆ ಪಡ್ತೀವಿ ಅವರಿಂದ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ನಮಗೆ ಸ್ಫೂರ್ತಿ. ಅವರೊಂದು ದೊಡ್ಡ ಶಕ್ತಿ ನಮ್ಗೆ ಆ ಥರ ಒಳ್ಳೆ ಕೆಲಸ ಮಾಡೋದಕ್ಕೆ. ನೀವು ರಕ್ತದಾನ ಮಾಡಿದ್ರಾ? ರಕ್ತದಾನ ಮಾಡಿಲ್ಲ, ಮಾಡ್ತೀರಿ. ಮಾಡಿ. ಓಕೆ ಸರ್. ದಾನವೇ ಮಹಾದಾನ ಮಾಡಿ. ಅಪ್ಪು ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಇದ್ದಾರೆ ಅನಿಸ್ತೈತಿ, ಇಲ್ಲ ಅನ್ಸಂಗಿಲ್ಲ, ಇದ್ದಾರೆ ಇಷ್ಟೇ ಸರ್. ನಮಸ್ಕಾರ. ಎಲ್ಲಿಂದ ಬಂದಿರಿ? ಸರ್ ಗುಲ್ಬರ್ಗದಿಂದ. ಗುಲ್ಬರ್ಗಿಂದ ಬಂದಿರಿ. ಹಾಂ ಸರ್. ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಹೇಳಿ ಮಾತಾ ಸರ್ ಪವರ್ ಸ್ಟಾರ್ ಪುನೀತ್ ಶುಭಾಶಯಗಳು. ಅದ ಹ್ಯಾಪಿ ಹುಟ್ಟುಹಬ್ಬ ಸರ್. ಹ್ಯಾಪಿ ಹುಟ್ಟುಹಬ್ಬ ಸರ್. ಜೋರಾಗಿ ಹೇಳ್ರಿ. ಹ್ಯಾಪಿ ಹುಟ್ಟುಹಬ್ಬ. ಬಾಲ್ಕೋಟ್ಲಿಂದ ಬಂದಿವಿ. ಹುಟ್ಟುಹಬ್ಬದ ಶುಭಾಶಯಗಳು ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಹ್ಯಾಪಿ ಹುಟ್ಟುಹಬ್ಬ ರೀ ಪುನೀತ್ ರಾಜ್ಕುಮಾರ್ ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುನೀತ್ ರಾಜ್ಕುಮಾರ್ ಸರ್. ಯಾವ ಊರು? ನಮ್ದು ಯಾದಗಿರಿ ಸರ್. ಯಾದಗಿರಿ ಸರ್. ಯಾದಗಿರಿ. ನಾವೀಗ ಒಂದು ಘೋಷವಾಕ್ಯ ಕೂಗಿದ್ದು ಗೊತ್ತಾ, ನೆನಪಿದೆಯಾ? ಹೇಳಿ ಸರ್. ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳಿ ಸರ್. ಉತ್ತರ ಕನ್ನಡ ಭಾಷೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ವಿಶ್ ಮಾಡಬೇಕು. ಇನ್ನೊಂದು ಸಲ ಹುಟ್ಟಿ ಬರ್ಬೇಕು ಅಂಥವ್ರು ಬರ್ಬೇಕು ಸರ್. ಇನ್ನು ಮುಂದೆ ಬರಬೇಕು. ಅವ್ರ ಜೀವನದಲ್ಲಿರುವಂತಹ ಒಳ್ಳೆತನಗಳನ್ನ ಅಂದ್ರೆ ಒಳ್ಳೇದು ಮಾಡ್ಕೊಂಬಂದಾರ ಸರ್. ಆ ಥರ ಇನ್ನು ಮುಂದೆ ನಡೆಸಿದ ಹೋಗಿ ಆ ಥರ ಇರ್ಬೇಕು ಸರ್. ಅದೇ ನೀವೇನು ಅಳವಡಿಸ್ಕೊಂಡಿದ್ದೀರಿ ನಿಮ್ಮ ಜೀವನದಲ್ಲಿ ಅವರು ಒಂದು ಒಳ್ಳೆತನದಲ್ಲಿ? ನಮ್ಮದು ಹೇಳಕ್ಕಲ್ಲ ಸರ್, ಮಾಡಿ ತೋರಿಸ್ಬೇಕಷ್ಟೇ ನಾವು. ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುನೀತ್ ರಾಜ್ಕುಮಾರ್ಗೆ. ಅವರು ತುಂಬ ಚೆನ್ನಾಗಿದ್ದಾರೆ. ಏನಂತಂದರೆ ಅವರು ಒಳ್ಳೆ ಮನಸ್ಸು ಇದ್ದಾರೆ. ಅಪ್ಪು ಈಸ್ ವೆರಿ ಲೈಕ್ ಆ್ಯಂಡ್ ತುಂಬ ಇಷ್ಟ ಆಗಿದ್ದಾರೆ. ಅವ್ರು ಹೇಳಕ್ಕೆ ಇಷ್ಟಪಡ್ಬೇಕಂದ್ರೆ ಅವರು ನಿಜವಾಗ್ಲೂ ಎಲ್ಲರ ಮನಸ್ಸಲ್ಲಿನೂ ಕೂಡ ಅವರು ಪರಮಾರ್ಥವಾಗಿ ಉಳ್ಕೊಂಡಿದ್ದಾರೆ. ಇನ್ನೂ ಆದರೂ ಭೂಮಿಯಲ್ಲಿ ಅವನು ತುಂಬ ಎಷ್ಟೋ ಜನ ಅವರು ಅವ್ನ ಸ್ಮೈಲ್ನ ಅಥವಾ ಅವನ ಒಳ್ಳೆತನ ಗುಣ ನೋಡಿ ಆದರೂ ಇನ್ನೋರ್ಗೂ ಅಪ್ಪು ಅಂತ ಎಲ್ಲರೂ ನೆನೆಸ್ಕೋತಾರೆ. ಇಡೀ ಕರ್ನಾಟಕ ಆಗಲಿ, ಇಡೀ ನಮ್ಮ ಬಿಜಾಪುರ ಕಡೆಯೂ ಆಗಲಿ ಅವರು ಫೋಟೋನೇ ಆಗಲಿ ಅವ್ರಿಗೆ ತುಂಬ ಅಭಿಮಾನಿಸ್ತಾರೆ ಮತ್ತು ಪೂಜಿಸ್ತಾರೆ ಕೂಡ. ದೇವರಿಡೋ ಜಾಗದ ಮೇಲೇ ಅವ್ನ ಫೋಟೋ ಕೂಡ ಇಡ್ತಾರೆ. ನಾನು ತುಂಬ ಇಷ್ಟ ಆಯಿತು ಅಪ್ಪು ಸ್ಟೈಲ್. ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಬೇರೆ ಏನು ಜಾಣೆಯೇ, ನೀನೇ ನೀನೇ ನನಗೆಲ್ಲ ನೀನೇ. ಮಳೆಯಲ್ಲೂ ನಾ, ಬಿಸಿಲಲ್ಲೂ ನಾ, ಜೊತೆಯಲ್ಲೂ ನಾ ಜೊತೆ ನಡೆಯುವೆ. ಉಸಿಲಲ್ಲೂ ನಾ, ಜೊತೆಯಲ್ಲೂ ನಾ ನಡೆಯುವೆ. ಅಪ್ಪು ಬಾಸ್ಕೆ. ಕಮಿಷನರ್ 1000 ಜನ ಕಮಿಷನರ್ ಬೆಂಗಳೂರಿಗೆ ಬರ್ತಾರೆ ಹೋಗ್ತಾರೆ, ಆದ್ರೆ ಲೋಕಲ್ ಅಪ್ಪು ಒಬ್ರೇ. ಜೈ ಅಪ್ಪು ಬಾಸ್. ಯಾವ್ರಿಂದ ಬಂದಿರಿ ಸರ್? ನಾವು ಮಂಡ್ಯದಿಂದ ಬಂದಿದ್ದೀವಿ. ಏನು ಅರ್ಪಿಸ್ತೀರಾ ಇವತ್ತು? ಇಲ್ಲ ಸರ್, ಇದು ತಗೊಂಡ್ಬಂದು ನಮ್ಮ ಸ್ನೇಹಿತ ಬಂದು ಬರ್ದಿರೋದು. ಇದು ಯಾವಾಗಿಂದ ಬಂದಿದ್ದೀರಿ ಸರ್? ಇದು ಬರ್ದು ಸುಮಾರು ದಿನ ಆಯ್ತು ಸರ್ ಬರ್ದಿದ್ದು. ಸುಮಾರು ದಿನ ಆಯ್ತು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತಡೇ. ಅಪ್ಪು ಬಾಸ್ಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಸರ್. ಇಟ್ಕೋಬೋದಾ? ನೀವು
ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸ್ವಲ್ಪ ಸರ್. ನಮ್ಮ ಅಪ್ಪು ಅಮರ, ನಿಮ್ಮ ಒಳ್ಳೆಯ ಗುಣಗಳೇ ಎಮ್ಮರ. ಪರಮಾತ್ಮನ ಹುಟ್ಟುಹಬ್ಬ ಇವತ್ತು. ನಿಮಗಾಗಿದೆ ವರ್ಷ 50. ನೀವು ಕರ್ನಾಟಕದ ಬೆಲೆ ಕಟ್ಟಲಾಗದ ಸಂಪತ್ತು. ನಿಮ್ಮ ಒಳ್ಳೆಯ ಗುಣಗಳು ಇಡೀ ದೇಶಕ್ಕೆ ಗೊತ್ತು, ಏಕೆಂದರೆ ನೀವು ಅಭಿಮಾನಿಗಳ ಸೊತ್ತು. ಇದನ್ನು ತಿಳಿದು ನಿಮ್ಮ ಪುಣ್ಯಭೂಮಿಗೆ ಆಗ್ತಾರೆ ಅಭಿಮಾನಿಗಳ ಸುತ್ತು. ಅಪ್ಪು ನಿಮ್ಮ ನೆನೆಯದ ಮನಗಳಿಲ್ಲ, ನಿಮ್ಮ ಭಾವಚಿತ್ರವಿರದ ಮನೆಗಳಿಲ್ಲ, ನಿಮಗೆ ಕೈ ಮುಗಿಯದ ಕೈಗಳಿಲ್ಲ, ನಿಮ್ಮ ಗುಣಗಾನದ ಮಾಡದ ಬಾಯಿಗಳಿಲ್ಲ, ನಿಮ್ಮ ನಗುಮುಖವ ನೋಡದ ಕಂಗಳಿಲ್ಲ, ನಿಮ್ಮ ಹಾಗೆ ಬದುಕಬೇಕೆಂಬ ಆಸೆ ಪಡದ ಮನುಷ್ಯರಿಲ್ಲ, ನಿಮ್ಮ ಹಾಗೆ ಯಾರೂ ಇಲ್ಲ, ನಿಮಗೆ ಯಾರೂ ಸರಿಸಾಟಿ ಇಲ್ಲ. ಇಷ್ಟೆಲ್ಲ ಆಸೆ ಇದ್ದರೂ ನಿಮ್ಮನ್ನು ಕಣ್ತುಂಬಿಸಿಕೊಳ್ಳಲು ನೀವಿಲ್ಲ, ನಿಮಗಾಗಿ ಆತೊರೆಯುತ್ತಿದೆ ಅಭಿಮಾನಿಗಳ ಮನವಿಲ್ಲ. ನೀವು ಹುಟ್ಟಿದ ದಿನವಾಯಿತು ಸ್ಫೂರ್ತಿಯ ದಿನ, ನಿಮ್ಮನ್ನು ನೆನೆಯದೆ ಹೇಗೆ ಕಳೆಯೋದು ಪೂರ್ತಿಯ ದಿನ. ನಿಮ್ಮ ಬರುವಿಕೆಗೆ ಕಾಯುತ್ತಿದೆ ಅಭಿಮಾನಿಗಳ ಮನ, ನೀವಿದ್ದರೂ ಕಡಿಮೆಯಾಗದು ನಿಮ್ಮ ಮೇಲಿನ ಅಭಿಮಾನದ ಬಂಧನ. ಅಪ್ಪು ನೀವು ನಗುವಿನ ಪ್ರತಿಬಿಂಬ, ಅಭಿಮಾನಿಗಳಿದ್ದಾರೆ ದೇಶದ ತುಂಬ. ನಿಮ್ಮ ನಗುಮುಖವ ನೋಡುತ್ತಿದ್ದರೆ ನೋವ ಮರೆವವು. ನಿಮ್ಮ ನಗುವ ನೋಡುತ್ತಿದ್ದರೆ ನೋವ ಮರೆವವು. ನೀವಿಲ್ಲ ಎಂಬ ನೋವ ನೆನೆದರೆ ನಗುವ ಮರೆವವು. ನೀವಿರುವ ಕ್ಷೇತ್ರವಾಗಿದೆ ಪುಣ್ಯಕ್ಷೇತ್ರ, ಕುಳಿತಿರಿ ಏಕೆ ದೇವರ ಹತ್ರ. ನಿಮ್ಮ ದರ್ಶನಕ್ಕಾಗಿ ಬರುವರು ಸಾವಿರಾರು ಜನ, ನಿಮಗಾಗಿ ಮಿಡಿಯುತ್ತಿದೆ ಅಭಿಮಾನಿಗಳ ಮನ. ಹೇಳದೆ ಕೇಳದೆ ಮಾಡಿದಿರಿ ಹಲವಾರು ಜನರಿಗೆ ಸಹಾಯ, ಅನಾಥಾಶ್ರಮ ನಡೆಸಿ ನೊಂದವರಿಗೆ ನೀಡಿದ್ದೀರಿ ಆಶ್ರಯ. ಇಷ್ಟೆಲ್ಲ ಪುಣ್ಯ ಕಾರ್ಯಗಳ ಮಾಡಿ ಯಾರ ಬಳಿಯೂ ಹೇಳಿಲ್ಲ ವಿಷಯ. ಕೋಟ್ಯಾಂತರ ಅಭಿಮಾನಿಗಳ ಬಿಟ್ಟು ಏಕೆ ಹೇಳಿದ್ರಿ ವಿದಾಯ. ಈ ಪುಣ್ಯಭೂಮಿಗೆ ಬರುವುದು ಅಭಿಮಾನಿಗಳಿಗಾಗಿದೆ ಸಂಪ್ರದಾಯ. ಇನ್ನೊಂದೈತೆ ಸರ್. ನೀವು ನಿಜವಾದ ರಾಜಕುಮಾರನ ಮಗ, ನೀವು ಮಾಡಿದ ದಾನ ಧರ್ಮದಿಂದ ಕರ್ನಾಟಕವಾಗಿದೆ ಜಗಮಗ. ಎಲ್ಲಿದೆ ಹೇಳಿ ನೀವಿಲ್ಲದೆ ಮತ್ತು ನಿಮ್ಮ ನೆನೆಯದ ಜಾಗ. ಮತ್ತೆ ಹುಟ್ಟಿ ಬನ್ನಿ ಕರುನಾಡಿಗೆ ಅಪ್ಪು ಬೇಗ. ನಮಗೆ ನೋವಾಗುವುದು ನೋಡುತ್ತಿದ್ದರೆ ನಿಮ್ಮ ಭಾವಚಿತ್ರ. ನೀವು ಹೋಗಿ ದೇವರ ಹತ್ರ. ಡಾಕ್ಟರ್ ರಾಜ್ ಪಾರ್ವತಮ್ಮನ ಪ್ರೀತಿಯ ಪುತ್ರ. ಆ ಭಗವಂತನಿಗೆ ಕೋಪದೆ ಬರೆಯುವ ಪತ್ರ. ಇದಕ್ಕೆ ಉತ್ತರ ಕೊಡಬೇಕಾದನು ಭಗವಂತ ಮಾತ್ರ. ಕನ್ನಡಿಗರ ಪಾಲಿನ ನಿಜವಾದ ಭಾಗ್ಯವಂತ. ನೀವಾದಿರಿ ಎಲ್ಲರ ಪಾಲಿನ ಪೂಜಿಸೋ ಭಗವಂತ. ವಿಶ್ವ ಹುಡುಕಿದರೂ ಸಿಗಲ್ಲ ನಿಮ್ಮಂತ ಗುಣವಂತ. ಆ ದೇವರು ನೀವೇ ಬೇಕು ಎಂದು ಏಕೆ ಮಾಡಿದ ಬಲವಂತ.